ಶ್ರೀ ಬಸನಗೌಡ ತುರ್ವ್ಯಾಳ್ ಮಂತ್ರಿ ಸ್ಥಾನ ಮಾರಾಟಕ್ಕಿಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಮಂತ್ರಿ ಸ್ಥಾನ ಮಾರಾಟಕ್ಕಿಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡಲೇಬೇಕು. ಅಧ್ಯಕ್ಷ, ರಾಜ್ಯದ ರೈತರ ಸಮಸ್ಯೆ ಚರ್ಚೆ ಆಗಲಿ ದಯವಿಟ್ಟು. ಇಡೀ ರಾಜ್ಯ ಜನ ಬೇಕಂತಾರ. ರಾಜ್ಯದ ರೈತರ ಸಮಸ್ಯೆ ಚರ್ಚೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ನನಗೆ ಮಾತಾಡಲಿಕ್ಕೆ ಅವಕಾಶ ಸಂಖ್ಯೆ 698 ಮಾನ್ಯ ಲೋಕೋಪಯೋಗಿ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಬೈಪಾಸ್ ರಸ್ತೆ ಸಿಂಧನೂರು ಹಾಗೂ ತಿರುವಾಳಿ ಎರಡು ಟೆಂಡರ್ ಆಗಿ ಬಹಳ ವರ್ಷಗಳಿಂದ 6-8 ತಿಂಗಳಿಂದ ಇದು ನಡೆದಿದ್ದು. ಈಗಾಗಲೇ ಅದು ಗುತ್ತಿಗೆದಾರರು ಈ ಕಾಮಗಾರಿಯನ್ನ ಇದನ್ನ ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಲಸಿಕೆಯಲ್ಲಿ ಬಹಳ ರಸ್ತೆ ಕಡಿಮೆ ಇರೋದ್ರಿಂದ ಓಡಾಡಲಿಕ್ಕೆ ಬಹಳ ತೊಂದರೆ ಆಗ್ತಿದೆ. ಅಲ್ಲಿ ಈಗಾಗಲೇ ಹೈವೇ ಇಲಾಖೆಯಿಂದ ಈಗಾಗಲೇ ಸಿಟಿಯಲ್ಲಿ ಒಂದು ರೋಡ್ ಅನ್ನು ಮಾಡಿದ್ದಾರೆ. ಅದು ಕೂಡ ಅರ್ಥದಲ್ಲಿದೆ. ಅದಾನಿಗೆ ಸನ್ಮಾನ, ಅದಾನಿಗೆ ಸನ್ಮಾನ ಪ್ರಾರಂಭ ಆಗಬೇಕಂತೇಳಿ ಅದಾನಿಗೆ ಸನ್ಮಾನ, ಅದಾನಿಗೆ ಮಾನ್ಯ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ಇದು ಮುಂಚೆ ಕಾಂಟ್ರಾಕ್ಟರ್ಗೆ ಕೆಲಸ ನಿರ್ವಹಿಸುವ ಆದೇಶ ನೀಡಲಾಗಿತ್ತು. ನಂತರ ಡಿಲೇ ಆಗೋದ್ರಿಂದ ಕ್ಯಾನ್ಸಲ್ ಮಾಡಿದ್ರಿ. ಆದರೆ ಈಗ ಅವರು ನ್ಯಾಯಾಲಯದಲ್ಲಿ ತಡೆಯಾದ ಬೇಗ ಮುಗಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಎಷ್ಟೇ ಇದೆ ಅದಕ್ಕೆ. ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳನ್ನ ಅದರ ಉತ್ತರಗಳನ್ನ ಮಂಡಿಸುವುದು. ಮಾನ್ಯ ಅಧ್ಯಕ್ಷರೇ, ದಿನಾಂಕ 24/8/26 6ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 42 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸಲಿದ್ದೇನೆ. ಈಗ ಶಾಸನ ರಚನೆ ವಿಧೇಯಕವನ್ನು ಮಂಡಿಸೋದು ಅಂತ ಹೇಳಿದ್ರಿ ಸರ್. ಇದನ್ನ ಕೃಷ್ಣ ಬೈರೇಗೌಡ ಮಾತ್ರ. ಈಗ ಶಾಸನ ರಚನೆ ಶ್ರೀ ಮಾನ್ಯ ಮುಖ್ಯಮಂತ್ರಿಗಳು ವಿಧೇಯಕಗಳನ್ನು ಮಂಡಿಸುವುದು. ಮಾನ್ಯ ಸಭಾಧ್ಯಕ್ಷರೇ, 2026ನೇ ಸಾಲಿನ ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ತಮ್ಮ ಅನುಮತಿಯನ್ನು ಕೋರುತ್ತೇನೆ. ಪ್ರಸ್ತಾವವನ್ನ ಮಂಡಿಸಲಾಯಿತು. ಈಗ ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವವು ಹೀಗಿದೆ: 26ನೇ ಸಾಲಿನ ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯ ಅನುಮತಿಯನ್ನು ನೀಡಬೇಕು. ಪ್ರಸ್ತಾವ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಈ ವಿಧೇಯಕವನ್ನು ಮಂಡಿಸಬೇಕು. ಮಂತ್ರಿಗಳು ರಾಜ್ಯದ ಜನತೆಗೆ ಮೋಸ ಮಾಡ್ತಾ ಇದ್ದಾರೆ. ವಿಧೇಯಕಗಳನ್ನ ಚರ್ಚೆ ಮಾಡಬೇಕು. ಸಭಾಧ್ಯಕ್ಷರೇ, ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಎರಡನೇ ತೋಳಲ್ಲ ಸರ್, ಮೂರನೇದು ಎಂ ಬಿ ಪಾಟೀಲ್. ಶ್ರೀ ಎಂ ಬಿ ಪಾಟೀಲ್. ಮಾನ್ಯ ಅಧ್ಯಕ್ಷರೇ, 2026ನೇ ಸಾಲಿನ ಕರ್ನಾಟಕ ಕೈಗಾರಿಕೆಗಳ ಸೌಲಭ್ಯ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವವನ್ನ ಮಂಡಿಸಲಾಯಿತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.